ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಅಣ್ಣ ವಾದ್ಯ ಬನ್ನಿ ಬನ್ನಿ ಬೇಗ ಬನ್ನಿ ಅಣ್ಣ ಒಂದಿಬ್ರು ಈ ಕಡೆ ಬರ್ತಾನ ನೀವು ಡೊಳ್ಳು ಇದ್ದಾಗ ಬರೋಣ ಫೋಟೋ చూసుకో ವಾದ್ಯದವ್ರು ಬರಪ್ಪ ಈಗ ಅವರು ಕಾಣಬೇಕು. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಕ್ರಿಯಾಶೀಲ ಬಹಳ ಸಂತೋಷವಾಗುತ್ತೆ. ನನಗೂ ಕೂಡ ಹೆಮ್ಮೆ ಆಗುತ್ತೆ. ಇವತ್ತು ನಾವು ಅದರ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಮಯದಲ್ಲಿ ಒಂದು ಘಟನೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ರೇಷ್ಮೆ ಇಲಾಖೆಯಲ್ಲಿ ಹಂಗಾಮಿ ದುಡಿತಾ ಇದ್ದಂತ 10,000 ಜನರಿಗೆ ಕಾಯಂ ಉದ್ಯೋಗ ಕೊಡಿಸುವಂತ ಕೆಲಸವನ್ನ ನಾನು ಮತ್ತು ನಮ್ಮ ಹುಬ್ಬಳ್ಳಿಯ ನಾಯಕರು ಸೇರಿ ಮಾಡಿ 10,000 ಉದ್ಯೋಗಗಳನ್ನ ಕಾಯಂಗೊಳಿಸಿದಂಥ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅದೇ ರೀತಿ ಎರಡನೇದಾಗಿ ಗೌರ್ಮೆಂಟ್ ಸೋಪ್ ಫ್ಯಾಕ್ಟರಿಯ ಕಾರ್ಖಾನೆಯ ಅಲ್ಲೂ ಕೂಡ ಹಂಗಾಮಿ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೇನೆ. ನನಗೆ ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಈ ರೀತಿಯ ಸಂಘಟನೆಗಳಲ್ಲಿ ಭಾಗಿಯಾಗಿ ಜನಪರ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನ ನಮ್ಮ ಜವಾಬ್ದಾರಿ ಅಂತ ನಾವು ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ನೋಡ್ತಾ ಇದ್ದೇವೆ ವಿವಿಧ ಸಂಘಟನೆಗಳ ರೀತಿ ಏನಾಗ್ತಾ ಇದೆ ಅನ್ನೋದನ್ನ. ಈ ರಾಷ್ಟ್ರದಲ್ಲಿ ಕಾರ್ಮಿಕ ಸಂಘಟನೆಯನ್ನ ಇವತ್ತು ಬಹಳ ನಿಷ್ಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು APMCಯಲ್ಲಿ ಇರ್ಬೋದು, ರೈತರ ಹೋರಾಟ ಇರ್ಬೋದು, ಯಾವುದೇ ಹೋರಾಟಕ್ಕೆ ಮನ್ನಣೆಯನ್ನು ಕೊಡದೇ ಇರ್ತಕ್ಕಂಥ ಈ ಸರ್ಕಾರ ಅವ್ರು ಮಾಡ್ತಕ್ಕಂಥ ಕಾನೂನುಗಳು, ಜನವಿರೋಧಿ ಕಾನೂನುಗಳನ್ನ ನಾವಾದ್ರೂ ಕೂಡ ಅದನ್ನು ಉಳಿಸ್ಬೇಕಾಗತ್ತೆ. ಅದನ್ನ ಕಾಪಾಡೋದಕ್ಕೆ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ತಾವೇನಿವತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಮುಖಂಡರ ಅಥವಾ ಕಾರ್ಮಿಕರ ಮಕ್ಕಳಿಗೆ ಅತಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಶ್ಲಾಘನೀಯ. ಅದೇ ರೀತಿ ಜಿಲ್ಲಾ ಅಧ್ಯಕ್ಷಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ತಾವು ಹಾಕೊಂಡಿದ್ದೀರಿ. ನಿಜವಾಗಿಯೂ ಇಂಥ ಕಾರ್ಯಕ್ರಮಗಳನ್ನ ಇದು ಬರೀ ಬೆಂಗಳೂರಿನಲ್ಲಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಕಾರ್ಯಕ್ರಮ, ಯಾಕೆಂದ್ರೆ ಸಕ್ರಿಯ ಅಧ್ಯಕ್ಷರು ನಮ್ಮ ನಂಜಯ್ಯನಮಠ ಇದ್ದಾರೆ, ಬಾಗಲಕೋಟೆ ಅಂತ ಕಡೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಬರೀ ನವೆಂಬರ್ ಕಾರ್ಯಕ್ರಮ, ಇದು ಮೇ 1ನೇ ತಾರೀಕು ಕಾರ್ಯಕ್ರಮ ಆಗದೇ ಇರಲಿ, ನಿರಂತರವಾಗಿ ಇದನ್ನ ಜೀವಂತವಾಗಿಡುವಂತ ಕೆಲಸವನ್ನ ಮಾಡಬೇಕು. ಯಾವತ್ತೂ ಕೂಡ ವ್ಯಕ್ತಿಯಿಂದ ಆ ಚೇರ್ಗೆ ಬೆಲೆ ಬರಬೇಕು, ಹೊರತು ಚೇರ್ನಿಂದ ವ್ಯಕ್ತಿಗೆ ಬೆಲೆ ಬರಲ್ಲ. ಆ ದೃಷ್ಟಿಯಲ್ಲಿ ಯಾರು ಯಾವ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅದರಲ್ಲಿ ಯಶಸ್ವಿ ಆದಾಗ ಮಾತ್ರ
ಅದಕ್ಕೆ ಬೆಲೆ ಬರುತ್ತೆ ಅಂತ ಮಾತನ್ನ ಹೇಳಿ ಹೆಚ್ಚಿಗೆ ನಾವು ಸಭೆಯನ್ನು ತೆಗೆದುಕೊಳ್ಳದೆ ನನ್ನನ್ನು ಕರೆದು ಮಾತನಾಡುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಪುಟ್ಟಸ್ವಾಮಿಗೌಡರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅವ್ರ ಜೊತೆ ನಿರಂತರವಾಗಿ ನಾವು ಲೋಕಲ್ MLA ಜೊತೆ ಮತ್ತೆ ನಿಮ್ಮಂತವ್ರ ಜೊತೆ ಎಲ್ಲ ಕಡೆ ಸಹಕರಿಸ್ತಾ ಸನ್ಮಾನ್ಯ ಅಧ್ಯಕ್ಷರು ಬಂದಿದ್ದಾರೆ. ತಮ್ಮೆಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಕಾರ್ಮಿಕರ ಕಾರ್ಮಿಕರ ಶಕ್ತಿ ಈ ದೇಶದ ಶಕ್ತಿ. ಆ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅವರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಸ್ಪಂದಿಸಿದೆ ಅಂತ ಮಾತನ್ನ ಹೇಳ್ತಾ ತಮಗೆಲ್ಲ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಸವಿವರವಾಗಿ ಕಾರ್ಮಿಕ ವಿಭಾಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಸಲೀಂ ಅಹಮದ್ ರವರಿಗೆ ಧನ್ಯವಾದಗಳು. बोलो ಕಾಂಗ್ರೆಸ್ ಪಾರ್ಟಿ ಕಿ, बोलो ಕಾಂಗ್ರೆಸ್ ಪಾರ್ಟಿ ಕಿ. ಇದೀಗ ತಾನೇ ನಮ್ಮೆಲ್ಲರ ಜನಪ್ರಿಯ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಈ ದಿನದ ಈ ಕಾರ್ಮಿಕರ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತ ನೀಡುತ್ತೇನೆ. ಇದೇ ರೀತಿಯಲ್ಲಿ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಮಿಕ ವಿಭಾಗದ ಸಮಸ್ತ ಕಾರ್ಯಕರ್ತರ ಪರವಾಗಿ, ನಾಡಿನ ಮಹಾಜನತೆಯ ಪರವಾಗಿ ಕಾರ್ಮಿಕ ಹಬ್ಬ ಈ ದಿನ ಮೇಲ್ವಿಧಾನಸಭೆ ಈ ಒಂದು ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಯವರ ಭಾಷಣ ಇರ್ತದೆ. ದಯವಿಟ್ಟು ಸಭಾ ಗೌರವವನ್ನ ಕಾಪಾಡಬೇಕು. ಮುಂದೆ ಯಾರೆಲ್ಲ ನಿಂತಿದ್ದೀರಾ ದಯವಿಟ್ಟು ನಿಮ್ಮ ಆಸನಗಳಿಗೆ ಹೋಗ್ಬೇಕು. ಮೇಲ್ಗಡೆ ಕೂತ್ಕೊಳ್ಳೋಕೆ ಜಾಗ ಇದೆ. ಸಭ್ಯತೆ ಕಾಪಾಡಬೇಕು. ಮತ್ತೆ ಈ ಒಂದು ಸನ್ಮಾನ ಆದ ತಕ್ಷಣ ವೇದಿಕೆಯಿಂದ ಎಲ್ಲರೂ ನಿರ್ಗಮಿಸಬೇಕು. ಮುಖ್ಯಮಂತ್ರಿಗಳು ಮಾತನಾಡುವಾಗ ಒಂದು ಸಭಾ ಗೌರವವನ್ನ ಪಾಲಿಸಬೇಕು. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಅನುದಿನವು ಗುರುವಿನ ಅನುರಾಗದ ಭಕ್ತಿಯಲ್ಲಿ, ಅನುದಿನವು ಗುರುವಿನ ಅನುರಾಗದ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಚಪ್ಪಾಳೆ ಹೊಡಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಈಗ ಪುಣ್ಯ ರಾಮ ನಾನಕ ರಾಮಾನಂದ
ಸಂತ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮ ಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ್ಯರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಹೋರಾಟ, ಕಾಂಗ್ರೆಸ್ ಪಕ್ಷದ ಹೋರಾಟ ಸಮಾನತೆ ಮತ್ತೆ ಸರ್ಕಾರದ ವ್ಯವಸ್ಥೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಗ್ಬೇಕಾಗಿರುವಂತ ಕೆಲಸ ಕಾರ್ಯಗಳು ಜೊತೆಯಲ್ಲಿ ನಿಮ್ಮ ಏನ್ ಹೇಳ್ತೀವಲ್ಲ ಒಳ್ಳೆ ರೀತಿಯ ಜೀವನ ಕಟ್ಟುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಸ್ವಾಗತವನ್ನ ಕೊಡ್ತೇನೆ. ಯಾಕೆಂದ್ರೆ ಈ ಒಂದು ಉರು ಬಿಸಿಲಲ್ಲಿ ಓಲಾ ಇರ್ಬೋದು, ಊಬರ್ ಇರ್ಬೋದು, ಅಥವಾ ಸ್ವಿಗ್ಗಿ ಇರ್ಬೋದು, ಜೊಮ್ಯಾಟೊ ಇರ್ಬೋದು, ಗಿಗ್ ವರ್ಕರ್ಗಳು ಈ ಬಿಸಿಲಿನಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅಂತ ಅಂದ್ರೆ ಬಹಳ ಕಷ್ಟಕರವಾದಂತ ಬಿಸಿಲು ಕಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈ ದೇಶದಲ್ಲಿ ಜಾರಿಗೆ ತಂದಂತದ್ದು ಕಾಂಗ್ರೆಸ್ ಸರ್ಕಾರ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ 1952 ಕಾರ್ಮಿಕರ ಶ್ರೇಯೋಭಿವೃದ್ಧಿಗೋಸ್ಕರ ಜಾರಿಗೆ ತಂದಂತದ್ದು ಕಾಂಗ್ರೆಸ್ ಸರ್ಕಾರ. ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕಾಯ್ದೆ 1961 ಜಾರಿಗೆ ತಂದಂತದ್ದು ಕಾಂಗ್ರೆಸ್ ಸರ್ಕಾರ. 1972ರಲ್ಲಿ ಗ್ರಾಜ್ಯುಯಿಟಿ ಆಕ್ಟ್ ಜಾರಿಗೆ ತಂದಂತದ್ದು ಕಾಂಗ್ರೆಸ್ ಸರ್ಕಾರ. ನೀವು ಮಿನಿಮಮ್ ವೇಜಸ್ ಕಾಯ್ದೆಯಿಂದ ಹಿಡಿದು ಈ ದೇಶದಲ್ಲಿ ಯಾವ್ದಾದ್ರು ಕಾರ್ಮಿಕರ ಕಲ್ಯಾಣ ಯೋಜನೆಗಳನ್ನ, ಕಾರ್ಮಿಕರ ಕಲ್ಯಾಣ ಕಾಯ್ದೆಗಳನ್ನ, ಕಾರ್ಮಿಕರ ಕಲ್ಯಾಣ ನಿಯಮಗಳನ್ನ ಜಾರಿಗೆ ತಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಏನು ಬಿಜೆಪಿಯವರು 11 ವರ್ಷದ ಆಡಳಿತ ಅಥವಾ ಮೋದಿರವರ ಆಡಳಿತವನ್ನ ಉಲ್ಲೇಖ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕಾರ್ಯಕ್ರಮಗಳ ಹೆಸರುಗಳನ್ನ ಬದಲಾವಣೆ ಮಾಡಿ ಬೇರೆ ಬೇರೆ ಹೆಸರಿನಲ್ಲಿ ಅವರು ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಬಿಟ್ರೆ ಒಂದೇ ಒಂದು ಕಾರ್ಯಕ್ರಮವನ್ನ ಕಾರ್ಮಿಕರ ಮೈನ್ ಫ್ಯಾಕ್ಟರಿ ಮುಚ್ಚೋಯ್ತು, ITI ಮುಚ್ಚೋಯ್ತು, PL ಮುಚ್ಚಕ್ಕಾಗಲ್ಲ. ಯಾಕಂದ್ರೆ ಅದು ಡಿಫೆನ್ಸ್ ಅಲ್ಲಿ ಇರೋದ್ರಿಂದ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನ ಮುಚ್ಚಿ ಕಾರ್ಮಿಕರ ಹಕ್ಕುಗಳನ್ನ, ಕಾರ್ಮಿಕಗಳ ಮೊಟಕುಗೊಳಿಸ್ತಕ್ಕಂತ ಈ ಭಾರತೀಯ ಜನತಾ ಪಾರ್ಟಿ RSS ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಆದ್ರಿಂದ ನೀವು ಕೇವಲ ವಿಶ್ವ ಕಾರ್ಮಿಕರ ದಿನಾಚರಣೆಯ ದಿವಸ ನೀವೆಲ್ಲರೂ ಸಹ ಇಲ್ಲಿ ಸೇರಿದ್ದೀರಿ. ಬರ್ತದೆ. ಈಗಂತೂ ಕೇಂದ್ರ ಸರ್ಕಾರದಲ್ಲಿ ಕಾರ್ಮಿಕರ ಬಗ್ಗೆ ನಮ್ಮ ಮೋದಿ ಪ್ರಧಾನಮಂತ್ರಿಗಳು ಕಾಳಜಿ ಇಲ್ಲ. ಕಾಳಜಿ ಹಾಕಿಲ್ಲ ಅಂದ್ರೆ ಅವರು ಕಾರ್ಮಿಕರ ಮಾಲೀಕರಿಗೆ ಕಾಳಜಿ. ಯಾರು ಕಾರ್ಮಿಕರನ್ನ ದುಡಿಸಿಕೊಂಡು ಹೊರಟಿದ್ದಾರೆ ಆ ಶ್ರೀಮಂತ ಕುಲಕ್ಕಾಗಿ ಅವರು ಸಂಪೂರ್ಣವಾಗಿ ತಮ್ಮ ರಾಜಕಾರಣವನ್ನು ಇಟ್ಟಿದ್ದಾರೆ ಹೊರತಾಗಿ ಕಾರ್ಮಿಕರ ವಿಷಯದಲ್ಲಿ ಯಾವುದೇ ಕ್ರಮ ಆಗಲಿ, ಯೋಜನೆ ಆಗಲಿ ಖಾರ್ಗೆ ಸಾಹೇಬರು ಆದ್ಮೇಲೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಆದ್ದರಿಂದ ಇದನ್ನ ಆದರೂ ಜನರಿಗೆ ಮುಟ್ಟಿಸುವಂತ